ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಸಿಟಿ ಆನ್ಲೈನ್ ವರ್ಕ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ಆನ್ಲೈನ್ ಕೆಲಸ, ಹೊಸ ಅಪ್ಲಿಕೇಶನ್ಗಳು ಮತ್ತು ಹಣ ಸಂಪಾದಿಸುವ ಸರಳ ಮಾರ್ಗಗಳ ಬಗ್ಗೆ ಮಾಹಿತಿ ನೀಡುತ್ತೇವೆ. ಆದ್ದರಿಂದ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ರಾಜ್ಯದ ಮಹಿಳೆಯರ ಪಾಲಿನ ಆಶಾಕಿರಣವಾಗಿರುವ ಶಕ್ತಿ ಯೋಜನೆ ಈಗ ಹೊಸ ರೂಪ ಪಡೆಯಲು ಸಜ್ಜಾಗಿದೆ. ಕಳೆದ 2.5 ವರ್ಷಗಳಿಂದ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದ ಮಹಿಳೆಯರಿಗೆ ಈಗ ಸರ್ಕಾರ ಮಹತ್ವದ ಸೂಚನೆಯೊಂದನ್ನು ನೀಡಿದೆ. ಇನ್ನು ಮುಂದೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡಲು ನಿಮ್ಮ ಬಳಿ ಈ ವಿಶೇಷ ಸ್ಮಾರ್ಟ್ ಕಾರ್ಡ್ ಇರುವುದು ಕಡ್ಡಾಯವಾಗಲಿದೆ. ಇದು ಕೇವಲ ನಿಯಮದ ಬದಲಾವಣೆ ಅಲ್ಲ, ಬದಲಿಗೆ ಇಡೀ ವ್ಯವಸ್ಥೆಯನ್ನು ಡಿಜಿಟಲ್ ಮಾಡುವ ಸರ್ಕಾರದ ದೊಡ್ಡ ಹೆಜ್ಜೆ. ಹಾಗಾದರೆ ಈ ಕಾರ್ಡ್ ಪಡೆಯುವುದು ಹೇಗೆ? ಆಧಾರ್ ಕಾರ್ಡ್ ಇನ್ನು ಮುಂದೆ ನಡೆಯಲ್ವಾ? ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಏನಿದು ಶಕ್ತಿ ಸ್ಮಾರ್ಟ್ ಕಾರ್ಡ್? ಈಗ ನೀವು ಬಳಸುತ್ತಿರುವ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಬದಲಿಗೆ ಸರ್ಕಾರವೇ ಪ್ರತ್ಯೇಕವಾದ ಒಂದು ಗುರುತಿನ ಚೀಟಿಯನ್ನು ನೀಡಲಿದೆ. ಇದು ನೋಡಲು ನಿಮ್ಮ ಆಯುಷ್ಮಾನ್ ಕಾರ್ಡ್ ಮಾದರಿಯಲ್ಲಿರುತ್ತದೆ. ಇದರಲ್ಲಿ ನಿಮ್ಮ ಹೆಸರು, ಫೋಟೋ, ಮೊಬೈಲ್ ನಂಬರ್ ಮತ್ತು ಒಂದು ವಿಶಿಷ್ಟ ದೃಢೀಕರಣ ಸಂಖ್ಯೆ ಇರಲಿದೆ. ಮುಂದಿನ ದಿನಗಳಲ್ಲಿ ಕಂಡಕ್ಟರ್ಗಳು ನಿಮ್ಮ ಸ್ಮಾರ್ಟ್ ಕಾರ್ಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕವೇ ಟಿಕೆಟ್ ನೀಡಲಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಜಾರಿಗೆ ತರುತ್ತಿರುವುದು ಯಾಕೆ? ಸರ್ಕಾರ ಈ ಹೊಸ ವ್ಯವಸ್ಥೆಯನ್ನು ತರುತ್ತಿರುವುದರ ಹಿಂದೆ 3 ಮುಖ್ಯ ಕಾರಣಗಳಿವೆ. ಒಂದನೇದು, ಮಹಿಳಾ ಪ್ರಯಾಣಿಕರ ಹೆಸರಲ್ಲಿ ಬೇರೆ ರಾಜ್ಯದ ಮಹಿಳೆಯನ್ನು ಸೌಲಭ್ಯ ಪಡೆಯುವುದನ್ನು ತಡೆಯುವುದು. ಎರಡನೇದು, ಪ್ರತಿದಿನ ಎಷ್ಟು ಮಹಿಳೆಯರು ಪ್ರಯಾಣಿಸುತ್ತಿದ್ದಾರೆ ಎಂಬ ನಿಖರ ದತ್ತಾಂಶ ಸರ್ಕಾರಕ್ಕೆ ಸಿಗಲಿದೆ. ಮೂರನೇದು, ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳಿಗೆ ಸರ್ಕಾರದಿಂದ ಬರಬೇಕಾದ ಹಣ ಪಾವತಿ ಸುಲಭವಾಗಲಿದೆ. ಈ ಕಾರ್ಡ್ ಪಡೆಯಲು ಹಣ ನೀಡಬೇಕೇ? ಇಲ್ಲ, ಇದು ಸಂಪೂರ್ಣ ಉಚಿತ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯಲು ಮಹಿಳೆಯರ ಯಾವುದೇ ಶುಲ್ಕ ನೀಡಬೇಕಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಅರ್ಹ ಸಂಸ್ಥೆಗಳ ಮೂಲಕ ಈ ಕಾರ್ಡ್ಗಳನ್ನು ತಮ್ಮ ಮನೆ ಬಾಗಿಲಿಗೆ ಅಥವಾ ನಿಗದಿತ ಕೇಂದ್ರಗಳ ಮೂಲಕ ತಲುಪಿಸಲು ಪ್ಲಾನ್ ಮಾಡಲಾಗಿದೆ. ಎಲ್ಲಿ ಸಿಗುತ್ತದೆ ಈ ಕಾರ್ಡ್? ಸರ್ಕಾರವು ಇದಕ್ಕಾಗಿ ಪ್ರತ್ಯೇಕ ಏಜೆನ್ಸಿ ಟೆಂಡರ್ ನೀಡುತ್ತದೆ. ಬೆಂಗಳೂರು 1, ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳ ಮೂಲಕ ಕಾರ್ಡ್ ವಿತರಿಸುವ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗಳ ಮೂಲಕವೂ ನೀವು ಕಾರ್ಡ್ ಪಡೆದುಕೊಳ್ಳಬಹುದು. ಯಾವಾಗಿನಿಂದ ಜಾರಿ? ಸದ್ಯ ಸ್ಮಾರ್ಟ್ ಕಾರ್ಡ್ ತಯಾರಿಸಲು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ. ಈ ಪ್ರಕ್ರಿಯೆ ಮುಗಿಯಲು ಕನಿಷ್ಠ 3 ತಿಂಗಳು ಬೇಕಾಗಬಹುದು. ಮೂಲಗಳ ಪ್ರಕಾರ ಶಕ್ತಿ ಯೋಜನೆಗೆ 3 ವರ್ಷ ತುಂಬುವ ಸಂದರ್ಭದಲ್ಲಿ, ಅಂದರೆ 2026 ಜೂನ್ ತಿಂಗಳಿನಿಂದ ಈ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಅಧಿಕೃತವಾಗಿ ಜಾರಿಗೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಿನಲ್ಲಿ ಶಕ್ತಿ ಯೋಜನೆಯನ್ನು ಇನ್ನಷ್ಟು ಸರಳಗೊಳಿಸಲು ಸರ್ಕಾರ ಮುಂದಾಗಿದೆ. ಸ್ಮಾರ್ಟ್ ಕಾರ್ಡ್ ವಿತರಣೆ ಆರಂಭವಾದ ತಕ್ಷಣ ಲಭ್ಯವಿರುವ ಕೇಂದ್ರಗಳಿಗೆ ಹೋಗಿ ಕಾರ್ಡ್ ಪಡೆಯುವುದು ಉತ್ತಮ. ಇದರಿಂದ ನಿಮ್ಮ ಪ್ರಯಾಣ ಇನ್ನಷ್ಟು ಸುಗಮವಾಗಲಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತು ಒಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.